ಇವತ್ತಿಂದ ತೋಟದ ಲೆಕ್ಕ ಎಲ್ಲ ನನಗೆ ನೀವೇ ತಂದು ತೋರಿಸ್ಬೇಕು ನೀವು, ಸರಿನಾ? ನೀವೇ ತೋಟ ನೋಡ್ಕೊತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಹೇಳ್ತಾ ಇವ್ನಿ. ಏನೇನು ತೋಟದ ಲೆಕ್ಕಾಚಾರ, ಎಷ್ಟು ಹೋಯ್ತದೆ, ಎಷ್ಟು ಬರ್ತದೆ, ಏನು ಲಾಭ ಬರ್ತದೆ, ಕೂಲಿಯರ್ಗೆ ಎಷ್ಟು ಕೊಡ್ತಾ ಇದೀವಿ, ಅದೆಲ್ಲ ಪ್ರತಿಯೊಂದು ಲೆಕ್ಕನೂ ನನಗೆ ಗೊತ್ತಾಗಬೇಕು. ಅಮರೇ, ಆ ಬಂಗಾರಮ್ಮನವ್ರು ಬಿಡಕ್ಕಿಲ್ವಲ್ಲ? ಆ ಬಂಗಾರಮ್ಮರು ನಮ್ಮನ್ನ ಆಮೇಕಿಂದ ಯಾಕೋ ಸುಗುತ್ಬಿಟ್ಟು ನಾ ಹೇಳ್ದಂಗೆ ಆಡ್ತಾರಲ್ಲ, ಅವ್ರ ಹತ್ರ ನೀವು ಒಂದು ಕಿತ ನೀವು ಯೋಳ್ಸಿದ್ರೆ ಎಲ್ಲನೂ ಸೊರ್ ಬರೋದು. ನೋಡಿ, ಮಾವಯ್ಯ ಆಸ್ತಿನಾಗ್ಲೇ ಬದಲಾಯಿಸಿದ್ದಾಯ್ತು. ಈಗ ಸದ್ಯಕ್ಕೆ ನನ್ನ ಮಗ ಒಬ್ಬನೇ ಇರೋದು. ಆಸ್ತಿ ಅಂತ ಹೋದ್ರೆ ನನ್ನ ಮಗನ ಹೆಸರಿಗೆ ನೀಯೇ ಸೇರಬೇಕು. ಇವ್ರು ಈ ಥರ ಬಡ್ಡಿ ಕೊಟ್ಕೊಂಡು ಮೋಸ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಅಂತಲ್ಲ ಇಲ್ಲಿರೋದು. ಮನೆಯೆಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ದುಡ್ಡನ್ನು ಬೇಕಾಯ್ತದೆ. ನೋಡಿ, ಆ ಅಮ್ಮನ ಮುಂದೆ ನೀಯೇ ಬೇಕಾದ್ರೆ ತಂದು ನನಗೆ ದುಡ್ಡು ಕೊಡಿ, ಆ ಅಮ್ಮನ ಮುಂದೆ ನಾನು ಮಾತಾಡ್ತೀನಿ. ಅವಾಗ ನನಗೇನು ಯಾರಿಗೂ ತಲೆ ಕೆಡಿಸ್ಕೊಂಡು ಯಾರಿಗೂ ಎದ್ರಕೊಂಡು ಕುಂತ್ಕೊಳ್ಳೋ ಅಂತ ಇದ್ರಾಗಂತೂ ಸದ್ಯಕ್ಕೆ ನಾನಿಲ್ಲ. ನನಗೇನೋ ನನಗಂತೂ ಬೇಕಷ್ಟೇನೆ, ಡೀಟೇಲ್ಸ್ ಬೇಕು, ದುಡ್ಡು ಬೇಕು. ಈ ಕಿತ ತೆಂಗಿನ ಮರದ್ದು ಹಾಗೆ ಹುಣಸೆ ಮರದ್ದು ಎಷ್ಟೆಷ್ಟು ಕಾಸು ಬಂತು ಅಂತ ಹೇಳ್ಬಿಟ್ಟು ಆ ಲೆಕ್ಕದನ್ನು ಕರೆದ್ಬಿಟ್ಟು ನನ್ನ ಮುಂದೆ ನಿಲ್ಲಿಸ್ರಿ. ಸರಿ ಸರಿ ಆಯ್ತಮ್ಮರೇ. ಗೌರಿ, ಪುಟ್ಟಿ, ಈ ಬಂಗಾರ ಹಂಗೆ ಒಳ್ಳೆ ಸೊಸೆ ಒಳ್ಳೆಳಿಯ ಸಿಕ್ಕವ್ರೆ. ಅವ್ರ ಮನೆಗಿದ್ರು ಪರವಾಗಿಲ್ಲ, ಇವ್ರಂತೂ ಹಿಂಗೆ ಓಡಾಡ್ತಾನೆ ಇರ್ತಾರೆ ಅನ್ನಿಸ್ತೈತೆ. ಏನ್ ಮಾವ, ನೀನ್ ನಂಗೊಂದು ಎಲ್ಪ್ ಮಾಡ್ತೀಯಾ? ನಾನಂತೂ ದೇವ್ರನೇ ನಿಂಗೆ ಯಾವ ಹೆಲ್ಪು ಮಾಡಲ್ಲ. ನೀನ್ ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ನೀನೇ ಅನ್ಭವಿಸ್ಕ. ಯಾಕೆ ಸುಮ್ಮನೆ ನನ್ನ ತಲೆ ತಿಂತಾ ಇದೆಯಾ? ಹೋಗು. ಅವತ್ತು ನಾನು ಹೇಳ್ದಾಗ ನನ್ನೇ ಬೈದ್ಬಿಟ್ಟು ಹಂಗೆ ಹಿಂಗೆ ದೌಲತ್ ಮಾಡಿ ಕಳಿಸ್ದೆ. ಇವಾಗ ಏನಕ್ಕೆ ಬೇಕು ನನ್ನ ಸಹಾಯ? ನೋಡು, ನನ್ನ ಹತ್ರ 10 ಪೈಸಾನೂ ಇಲ್ಲ, ನಾನು ಕೊಡೋದೂ ಇಲ್ಲ. ಪ್ಲೀಸ್ 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 ಹಂಗೆ ಅನ್ಬೇಡ ಪುಟ್ಟಿ, ಪ್ಲೀಸ್. ನೀನು ಹೆಂಗಿದ್ರು ಸಿಂಗಾಪುರದಾಗೆಲ್ಲ ಓಡಾಡ್ಕೊಂಡ್ಬಿಟ್ಟು ಬಂದಿದ್ಯಾ ತಾನೇ? ನೀನು ಸಿಂಗಾಪುರದಾಗೆ ಕೆಲಸ ಮಾಡ್ತಾ ಇದ್ದೆ ತಾನೇ? ಹೆಂಗನ ಮಾಡ್ಬಿಟ್ಟು ಸಿಂಗಾಪುರಕ್ಕೆ ನಾನು ಒಂದು ವಾರ ಒಂದು 15 ದಿನ ಸಿಂಗಾಪುರದ ಮನೆಗೆ ನೀನು ಇದ್ದಲ್ಲ, ಅದು ಎಲ್ಲಿ ಉಳ್ಕೊಂಡಿದ್ದು ಅಲ್ಲೇ ನನಗೂ ಇರಂಗೆ ಮಾಡ್ತೀಯಾ? ನಾನು ಹೋಗ್ಬಿಟ್ಟು ಒಂದು 15 ದಿನದ ಮಟ್ಟಿಗೆ ಇದ್ಬಿಟ್ಟು ಆಮೇಲಿಂದ ಪ್ರಾಬ್ಲಮ್ ಆಯಿತು ಹಂಗೆ ಹಿಂಗೆ ಅಂತ ಡೌ ಮಾಡ್ಕೊಂಡು ವಾಪಸ್ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ನಾನು ಎಂಡ್ರೋಣ ಕುಂತ್ರು ನಿಂತರು ಮನಿಕೊಂಡ್ರು ನನ್ನ ಎಂಡ್ರು ಕಾಟ ತಡ್ಕೊಳಕ್ಕಾಯ್ತಿಲ್ಲ. ಸುಮ್ಮನೆ ತಲೆ ತಿಂದೆ ಎಸಿತಾವಳು ಸುಮ್ಕಿನಿಯ. ಹೋಗ್ಬೇಕು ಸಿಂಗಾಪುರ್ಗೆ ಹೋಗ್ಬೇಕು ಅಂತ. ನಾನು ಸಿಂಗಾಪುರಕ್ಕೆ ಹೆಂಗೆ ಹೋಗ್ಬೇಕು ಅಂತ ನಂಗೆ ದಾರಿನೇ ಗೊತ್ತಿಲ್ಲ. ನಾನು ಎತ್ತಿಂದ ಸಿಂಗಾಪುರ್ಗೆ ಹೋಗ್ಲಿ ನೀನೇ ಹೇಳು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ. ಒಂದೇ ಒಂದು ಕಿತ್ತ ನಾನು ಸಿಂಗಾಪುರ್ಗೆ ಕಳಿಸ್ಕೊಡ್ತೀಯಾ? 15 ದಿನದ ಮಟ್ಟಿಗೆ ಅಷ್ಟೇ. ಅರ್ಧ ಎಕರೆ ಜಮೀನು ಮಾರಿದ್ರು ಪರವಾಗಿಲ್ಲ, ಕಾಸೆಲ್ಲ ನಾನೇ ಕೊಡ್ತೀನಿ. ಹೆಂಗನ ಮಾಡೋ ಒಂದು 15 ದಿನ ಇದ್ಬಿಟ್ಟು ಬರಂಗೆ ಮಾಡುವ. ನೀನೇನು ಪಕ್ಕದೂರು ಅನ್ಕಂಡ ಹಿಂಗೆ ಹೋಗ್ಬಿಟ್ಟಂಗೆ ಬರೋಕ್ಕೆ? ಸಿಂಗಾಪುರ್ ಅದು ಔಟ್ ಆಫ್ ಕಂಟ್ರಿ. ನಾವಂಗೆಲ್ಲ ಸುಮ್ಕೆನೆಲ್ಲ ಹೋಗೋಕ್ಕಾಗಕ್ಕಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆಲ್ಲ ಬೇಜಾನ್ ಪ್ರೊಸೀಜರ್ ಐತೆ. ನೀನು ಸುಮ್ಮನೆ ಹೋಗ್ಬಿಟ್ಟಿರೋಕ್ಕಾಯ್ತದ? ಟ್ರಿಪ್ಪು ಅಂತ ಹೋಗಿ ಬರ್ಬೋದು ಅಷ್ಟೇನೆ. ಅದಕ್ಕೂ ವೀಸಾ ಪಾಸ್ಪೋರ್ಟ್ ಎಲ್ಲ ಅವಶ್ಯಕತೆನೂ ಇರ್ತದೆ. ನಿನಗಿದೆಲ್ಲ ಮಾಡಿಸ್ಕೊಳ್ಳೋಕ್ಕೆ 6 ತಿಂಗಳು ಬೇಕು. ನೀನು ಯಾಕೆ ಸುಮ್ಮನೆ ತಲೆ ತಿನ್ನಿಸ್ಕೊಂಡು ಇದು ಮಾಡ್ತೀಯಾ? ಹೋಗ್ಬಿಟ್ಟು ಡೈರೆಕ್ಟಾಗಿ ಅವಳಿಗೆ ಹೇಳು, ನೀನೇನು ಕೆಲಸ ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ. ಅಯ್ಯಯ್ಯೋ, ನಾನೇನಾರ ಹೇಳ್ಬಿಟ್ರೆ ಚಟ್ನಿ ಮಾಡ್ಬಿಡ್ತಾಳೆ ಅಷ್ಟೇ ಅವಳು. ನೋಡು, ಇದ್ರಾಗ ನಾನು ಹೆಲ್ಪ್ಲೆಸ್ಸು. ನಾನಂತೂ ನಿನಗೆ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಟ್ರೆ ತುಂಬ ಒಳ್ಳೇದು. ನಾನು ನನ್ನ ಮಗನ ಕರ್ಕೊಂಡು ಬರಕ್ಕೆ ಹೋಗ್ಬೇಕು ಊರಿಗೆ. ಅವ್ನು ನೋಡ್ರೆ ಬಡ್ಕಂತವನಂತ ಅಮ್ಮ ಅಂತ. ಸ್ವಲ್ಪ ಸೈಡ್ ಬಂದರೆ ನಾನು ಹೋಯ್ತೀನಿ. ಪುಟ್ಟಿ, ಈ ಪುಟ್ಟಿಗಂತೂ ಬಿಡು, ನೋಡ್ಕೊತೀನಿ ಇವಳನ್ನ. ಈಗ ಏನಪ್ಪ ಮಾಡ್ಲಿ? ಪುಟ್ಟಿ, ದಾರಿನ ಹೇಳೋಗು, ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇವಳೊಬ್ಳು ಗೂಗಲ್ ಹೊಡ್ರೆ ಸಿಗ್ತದಲ್ವಾ ಹೆಂಗ್ ಹೋಗೋದು ಅಂತ ಹೇಳ್ಬಿಟ್ಟು. ಸಿಗ್ತದೆ ಅನ್ನಿಸ್ತದೆ. ಮಗಳೇ, 3 ಜನಕ್ಕೂ ಸರಿಯಾಗಿ ತುಂಬಿದ್ಯಾ ತಾನೇ ಬಟ್ಟೆ ಎಲ್ಲ? ಹ್ಞೂ ಕಣಮ್ಮ, 3 ಬ್ಯಾಗು 3 ಒಂದೊಂದು ಬ್ಯಾಗು ಕಣಮ್ಮ. 3 ಜನಕ್ಕೂ ಆಯ್ತು, ನಿನಗೂ ನನಗೂ ನನ್ನ ಗಂಡಂಗೂ. ಇನ್ನು ಈ ಬ್ಯಾಗ್ ಒಳಗಡೆ ಅವು ಇವು ನನ್ನ ಮೇಕಪ್ ಐಟಮ್ಗಳು ಎಲ್ಲ ಬೇಜಾನವಲ್ಲ, ಅವನ್ನೆಲ್ಲ ತುಂಬ್ಕೋಬೇಕು ಕಣಮ್ಮ. ನೀನಂತೂ ನನ್ನ ಸಿಂಗಾಪುರ್ ಕರ್ಕೊಂಡೋಯ್ತಿ ಅಂತ ಅನ್ಕೊಂಡಿರಲಿಲ್ಲ. ಏನಕ್ಕೆ ಬಿಡಮ್ಮ ಅಂತ ಹೇಳ್ಬಿಟ್ಟು ಬೈದಾಕ್ತೀನೋ ಅಂತ ಅನ್ಕೊಂಡಿದ್ದೆ. ಅದಾಗೆ ಹಂಗನೂ ಕರ್ಕೊಂಡೋಯ್ತಿರೋದಕ್ಕೆ ನನಗೂ ಭಾಳ ಖುಷಿ ಆಗ್ತೈತೆ. ಮಗಳೇ, ನನ್ನ ಖುಷಿಗೆ ಪಾರನೇ ಇಲ್ಲ. ಸರಿ ತುಂಬು ಹೊಳಿ ಅಂದ್ರು ಹೇಳಿದ್ರೆ ಯಾವತ್ತು ಹೋಗೋದು ಅಂತ ಹೇಳ್ಬಿಟ್ಟು. ಅವ್ರೆ ಹೇಳಿರ್ಲಿಲ್ವೇ ಮದುವೆ ಮಾಡ್ಕೊಂಡು ಒಂದು 15-20 ದಿನ ಕರ್ಕೊಂಡೋಯ್ತೀನಿ ಅಂತ? ಇನ್ನೇನು ತಿಂಗಳಾಯ್ತು ಬಂತು, ಇನ್ನು ಕರ್ಕೊಂಡು ಹೋಗ್ದಿದ್ದಂಗೆ ಇರ್ತಾರೆ. ಇದ್ದಕ್ಕಿದ್ದಂಗೆ ನೀನು ಆಮೇಕಿಂದ ವಾಲ್ಟ್ರಾ ಅಂತ ಹೇಳ್ಬಿಟ್ಟು ಹಿಂಸಿಕ್ಬಿಡ್ತಾರೆ. ಆವಾಗ ಎಲ್ಲಿಂದ ಇದು ತುಂಬ್ಕೊಳ್ಳೋದು ಹೇಳು? ವಿಮಾನದಾಗೆ ಶಾನೆ ಬ್ಯಾಗ್ ಹಿಡ್ಕೊಂಡು ಹೋಗಿಲ್ವಂತೆ ಕಣಮ್ಮ. ಒಬ್ಬೊಬ್ರಿಗೆ ಇಷ್ಟಿಷ್ಟು kg ಅಂತ ಇರ್ತದಂತೆ. ಅಷ್ಟಿಷ್ಟು kg ಮಾತ್ರ ನೀನು ತುಂಬ್ಕೊಂಡು ಹೋಗ್ಬೇಕಂತೆ ಕಣಮ್ಮ. ಹೌದೇನು? ಅದೆಲ್ಲ ನನಗೆ ಏನು ಗೊತ್ತಾಯ್ತದೆ ಮಗ, ನನಗೇನು ಗೊತ್ತಾಯ್ತದೆ ತಗ. ತುಮ್ಕ ನೀನು ಎಲ್ಲ ಏನೇನು ಬೇಕೋ ಎಲ್ಲ ತುಮ್ಕ. ಇನ್ನೇನಾರ ಬೇಕಾದ್ರೆ ಕೇಳು, ಕಾಸು ಪಾಸು ಎಲ್ಲ ಕೊಡ್ತೀನಿ, ತುಮ್ಕ. ಅಮ್ಮ ತಾಯಿ, ಅಲ್ಲಿ ನಮ್ಮ ನೋಟುಗಳೆಲ್ಲ ನಡೆಯೋಕ್ಕಿಲ್ವಂತೆ ಕಣಮ್ಮ. ನಮ್ಮವು ಬ್ಯಾರೆ ನೋಟುಗಳು, ಬ್ಯಾರೆ ಕಾಯನ್ನುಗಳು ಇತ್ತವಂತೆ. ನಿನ್ಗೇನು ಗೊತ್ತಾಯ್ತು ತಕ? ನಿನಗೆ ಇನ್ನೂ ಬೇಜಾನ್ ಕಲಿಯೋದೈತಲ್ಲಿ. ಹೋಗ್ಬಿಟ್ಟು ನೋಡಮ್ಮ, ನಾನು ಬಿಟ್ಬಿಟ್ಟು ನೀನು ಆಮೇಕಿಂದ ಒಬ್ಬಳೇ ಬರ್ಬೇಕಾಯ್ತದೆ, ಹುಷಾರು. ಅಯ್ಯೋ, ಏನಲ್ಲಿ ಬತ್ತು ಶ್ರೀ ವಿಮಾನವಾ? ಇಲ್ಲಿ ಬಂದು ವಿಮಾನ ಇಳ್ಕತೀನಿ ಅಷ್ಟೇನೇನೆ. ಅಯ್ಯಯ್ಯೋ, ಇದೇನಿದು? ಬ್ಯಾಗ್ ಸಮೇತ ರೆಡಿ ಆಗೋಗ್ಬಿಟ್ಟವ್ರಲ್ಲ ಇವರು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಅಯ್ಯೋ, ನಾನು ಸಿಂಗಾಪುರದ ಮಕ್ಕನೇ ನೋಡಿಲ್ಲ, ಇನ್ನು ಇವ್ರನ್ನ ಬೇರೆ 3 ಬ್ಯಾಗ್ ಬೇರೆ ಇಟ್ಕೊಂಡು ರೆಡಿ ಆಗೋಗ್ಬಿಟ್ಟವ್ರಲ್ಲ. ಏನು ಮಾಡಲಿ? ಒಂದು ತಿಂಗಳಾಯ್ತು ಮದುವೆ ಮಾಡ್ಕೊಂಡು, ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಆಗಕ್ಕಿಲ್ಲ. ಏನು ಮಾಡೋದಪ್ಪ? ಓ ಆಗೋ, ಅಳಿಯಂದ್ರು ಬಂದ್ರು. ರೀ ಬರ್ರಿ, ನೀವೇನು ಶ್ರಮ ತಗೊಳಂಗೆ ಇಲ್ಲ. ಎಲ್ಲ ಬ್ಯಾಗುನು ರೆಡಿ ಮಾಡ್ಬಿಟ್ಟು ಮಡಗಿದ್ದೀನಿ ರೀ. ನೋಡಿ
3 ಬ್ಯಾಗು ಮಡಗಿದ್ದೀನಿ. ನಮ್ಮ ಅಮ್ಮನೂ ಬರ್ತದಂತೆ ನನಗೆ ಅಡುಗೆ ಮಾಡಕ್ಕಲ್ಲ ಎಲ್ಲ ಹೊಸಿಯೇ ಸಹಾಯ ಮಾಡ್ಬೇಕಲ್ಲ, ಜೋಡಿಸ್ಕೊಡ್ಬೇಕಲ್ಲ, ಯಾರು ಇರಕ್ಕಿಲ್ವಲ್ಲ, ಅದಕ್ಕೆ ಜೋಡಿಸ್ಕೊಡಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಕರ್ಕತಾ ಇವ್ನಿ. ಅಯ್ಯೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ. ಸಿಂಗಾಪುರದಾಗೆ ಶ್ಯಾನೆ ಸೊಳಿನಂತೆ. ಅದು ಮಂಜು ಮಂಜೆಲ್ಲ ಬೀಳ್ತಾ ಇತ್ತಂತೆ, ಹಿಮ ಕಟ್ಬಿಟ್ಟೈತಂತೆ, ಕುಡಿಯ ನೀರ್ಗುನು ಕಷ್ಟ ಆಗೋಗ್ಬಿಟ್ಟೈತಂತೆ. ಅಷ್ಟೇ ಅಲ್ಲ, ಈಚೆ ಕಡೆ ಏನಿಕ್ಕುದ್ರು ಎಲ್ಲ ಮಂಜುಗೆಡ್ಡೆ ಆಯ್ತಾಯ್ತಂತೆ. ಹೋಗಳಲ್ಲ, ಹೌದೇ? ಅದಕ್ಕೆ ಮಗ ಬರ್ಬೇಡ, ಇನ್ನೂ 6 ತಿಂಗಳು ಅಲ್ಲೇ ಇದ್ಬಿಟ್ಟು ನಿಧಾನಕ್ಕೆ ಬಾ. ಇಲ್ಲಿ ತೊಳ್ಕೊಳಕ್ಕೂ ನೀರಿಲ್ಲ, ಕುಡಿಯಕ್ಕೂ ನೀರಿಲ್ಲ, ಎಲ್ಲ ಮಂಜುಗೆಡ್ಡೆ ಕುಂತೈತೆ, ಯಾಕೆ ಬತ್ತೀಯಾ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ನೀರೇನಾರ ಮಂಜುಗಡ್ಡೆ ಆದ್ರೆ ಅದನ್ನ ನಾನೇ ನೀ ಕಾಯಿಸ್ಬಿಟ್ಟು ಬಿಸಿನೀರು ಮಾಡ್ಬಿಟ್ಟು ಕೊಡ್ತೀನಿ ಹೇಳಿ ತೊಳ್ಕೊಳಕ್ಕೆ. ನೀವು ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ ಸಿಂಗಾಪುರ್ಗೆ ಹೊಂಟಿದ್ದೀನಿ ಅಂತ. ನೋಡಿ, ಈ ವಾರದಾಗ ನಾವು ಸಿಂಗಾಪುರ್ಗೆ ಹೋಯ್ತೀವಿ ಅಷ್ಟೇ. ನೀವು ಶಾನೆ ಮಾತಾಡಕ್ಕಂತೂ ಬರ್ಬೇಡಿ. ಹಂಗಲ್ವೇ, ಎಷ್ಟು ಅಂತ ಹೇಳ್ಬಿಟ್ಟು ನೀನು ನೀರ್ ಕಾಯ್ಸಕಾಯ್ತದೆ, ಅಲ್ಲೆಲ್ಲ ಗ್ಯಾಸ್ ರೇಟ್ ಎಲ್ಲ ಶ್ಯಾನೆ. ನಮ್ಮ ಅಮ್ಮನ ತಗಿ ನಾನು ಬ್ಯಾಗ್ ತಗ ದುಡ್ಡು ಐತೆ ಅನ್ಕೊಂಡ್ರ ನಮ್ಮ ಅಮ್ಮ ನನಗೋಸ್ಕರ ಅಂತ ಕೇಳ್ಬಿಟ್ಟು ಒಂದು ಬ್ಯಾಗ್ ದುಡ್ಡೇ ಒತ್ಕೊಬಿಟ್ಟು ಬರಕ್ಕೆ ರೆಡಿ ಆಗೈತೆ. ನೋಡಿ, ಸುಮ್ಕೆ ನನಗೆ ಏನೋ ಅದು ಇದು ಅಂತ ಹೇಳಕ್ ಹೋಗ್ಬಿಡಿ. ನನಗೆ ಸೊಳಿಗೆ ತಟ್ಕೊಳ್ಳೋ ಕೆಪಾಸಿಟಿ ನನಗೂ ಐತೆ, ನಮ್ಮ ಅಮ್ಮಂಗೂ ಐತೆ. ನೀವು ಒಂದು 4 ಸ್ವೆಟರ್ ಎತ್ಕೊಳ್ಳಿ, ಏನಾಗಕ್ಕಿಲ್ಲ, ಹೋಗ್ಬೋದು ಅಷ್ಟೇ. 3 ಬ್ಯಾಗು ರೆಡಿ ಆಗವೆ. ನಿಮ್ಮವು ಇನ್ನೂ ಯಾವನ ಐಟಮ್ಗಳಿದ್ರೆ ಇನ್ನೊಂದು ಬ್ಯಾಗ್ 4 ಬ್ಯಾಗ್ ಮಾಡ್ಕೊಳ್ಳೋಣ. ಕೊಡಿ, ಎಲ್ಲ ಈ ಬ್ಯಾಗಿಗೆ ತುಂಬ್ಕೊಬಿಟ್ಟು ಸರ್ಸರ್ನ ರೆಡಿ ಆಗ್ಬೇಕು ನಾನು. ನೀವು ಸುಮ್ಮನೆ ಅಳಿ ಅಂದ್ರೆ ಮಂಜುಗೆಡ್ಡೆ ಆದ್ರೆ ಆಗ್ಲಿ ಬಿಡಿ, ಒಸಿ ಸಕ್ಕರೆ ಹಾಕೊಂಬಿಟ್ಟು ಐಸ್ ಕ್ರೀಮು ಐಸ್ ಕ್ಯಾಂಡಿನ ಮಾಡ್ಕೊಂಡು ಹಂಗೆ ನೆಕ್ಬೋದಲ್ವೇ. ಹಾ, ನಾನ್ ತಿಂತೀರ ಬಿಡಿ, ನನಗಾತೆ ಯಾರಿಗೆ ಹೇಳೋಣ, ಈಗಲೇ ಸಾಯಿಲ್ಲ ಬದುಕಲು ಅನ್ನಂಗೆ ಆಗೋಗ್ಬಿಟ್ಟೈತೆ, ಅದ್ರ ಇವ್ರು ಬ್ಯಾರೆ. ನೋಡಿ, ಮುಂದಿನ ವಾರ ಇಷ್ಟೊತ್ತಿಗೆ ನಾವು ಹೋಯ್ತಾ ಇದೀವಿ ಅಷ್ಟೇ. ಇಲ್ಲ ಅಂತಂದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ಈಗ ನೋಡಿ, ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬಂದಿದ್ವಿ, ಎಲ್ಲರೂ ಕೇಳ್ತಾವ್ರಿ, ಲಗೇಜ್ ಬ್ಯಾಗ್ ಎಲ್ಲ ಈಚೆ ಕಡೆ ಜೋಡಿಸ್ಬಿಟ್ಟಿದೀವಿ. ಇನ್ನೇನಿದ್ರು ಹೋಗೋದು ಅಷ್ಟೇ. ಅಮ್ಮ 1 ತಿಂಗಳು ಮಟ್ಟಕ್ಕೆ ಅಲ್ಲೇ ಇರ್ತದೆ, ಆಮೇಕಿಂದ ವಿಮಾನ ಹಚ್ಚಿದ್ರೆ ಬಂದು ಇಲ್ಲಿ ಇಳ್ಕತ್ತದ ಅಷ್ಟೇ. ಅಮ್ಮನ ಬುಕ್ ಕರ್ಕೊಂಬಿಟ್ಟು ಬಂದು ಬಿಟ್ಟೋಗಂತ ಅವಶ್ಯಕತೆ ಏನಿಲ್ಲ. ಮುಂಜಾನ ಬೀಳಲಿ, ಹಿಮದ ಗೆಡ್ಡೆನ ಬೀಳಲಿ, ಬೆಂಕಿಗೆ ಗೆಡ್ಡೆನ ಬೀಳಲಿ, ಅಲ್ಲೆಲ್ಲ ಬದುಕ್ತಿಲ್ವೇ, ನಾವು ಬದುಕೊಳ್ಳೋಣ ಹಂಗೇನೇನೆ ಅಷ್ಟೇ. ಎಂತೆಂತ ಸೊಳಿನೋ ನೋಡಿದೀನಿ ನಾನು. ಅಂತದ್ರಾಗ ನಿಮ್ ಸೊಳಿ ಆಲೆಕ ನಡಿರಳಿ ಅಂದ್ರೆ ಬುಕ್ ಮಾಡಿ ನಡೀರಿ ಟಿಕೆಟ. ಹಾ, ಮಾಡ್ತೀನಿ, ಬುಕ್ ಮಾಡ್ತೀನಿ. ನಾನು ತಿಥಿ ಟಿಕೆಟ್ನ ಮಾತ್ರ ಬುಕ್ ಮಾಡ್ಕೋಬೇಕು ಇವಾಗ. ಮೇಲ್ಗಡಿಗೆ ಹೋಗೋ ಟಿಕೆಟೋ ಇಲ್ಲ ತಿಥಿ ಟಿಕೆಟೋ ಬುಕ್ ಮಾಡ್ಕೊಂಡ್ರಪ್ಪ, ಅವಾಗ ನೆಮ್ಮದಿಯಾಗಿರ್ಬೋದೇನೋ. ಇದೆಲ್ಲ ಬೇಕಾ ನನಗೆ? ನಿನಗಿತ್ತು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಇವ್ರು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ಎಲ್ಲಿ ತಾನೇ ಇರಲಿ, ನಾನಂತೂ ಹೋಗ್ಬಿಡ್ತೀನಿ ಅಷ್ಟೇನೆ. ಹೊಳಿಯೋದ್ರಿಗೆ ನಿನ್ ಮ್ಯಾಲೆ ಲವ್ ಶಾನೆ, ಪಿರುತಿ ಶಾನೆ. ಇನ್ನು ಎಲ್ಲ ನೀ ಅಂಡ್ರೋಗಿ ಕೆಮ್ಮು ಶೀತ ಆಗೋಗ್ಬಿಡ್ತದೆ ಅಂತ ಹಂಗೆಲ್ಲ ಹೇಳ್ತಾವನ್ ಮಗಳೇ. ಸರಿನಾ? ನೋಡು, ರಾತ್ರಿ ಆಗಿದ್ದೆಲ್ಲ ಮರ್ತೆ ಹೋಗ್ಬಿಟ್ಟವ್ನಿ, ಬೇದಿಯೆಲ್ಲ ಆಗೋಗ್ಬಿಟ್ಟಿತ್ತಲ್ಲ, ಎಲ್ಲ ಮರ್ತೋಗ್ಬಿಟ್ಟವ್ನಿ. ನೀನು ಅದ್ರ ಬಗ್ಗೆ ತಿರುಗಿ ಮತ್ತೆ ಕ್ಯಾದಿಕ್ಕಿ ಕೇಳಿ ಮಾಡಿ ಎಲ್ಲ ಹೋಗಕ್ಕೆ ಹೋಗ್ಬೇಡ, ಸರಿನಾ? ಈಗ ನೋಡಿ, ಸರ್ಸರ್ನ ನಡಿ, ಹೋಗ್ಬಿಟ್ಟು ಇನ್ನೂ ಏನಾರ ಬೇಕಾದ್ರೆ ತುಂಬ್ಕೊಂಡು ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ನೆಂಟ್ರೊಳಗೆಲ್ಲ ಹೊಸಿ ಹೇಳ್ಬೇಕು, ನಾನು ಇನ್ನು ಬರೋಕ್ಕಿಲ್ಲ 1 ತಿಂಗಳು ಅಂತ. ತೋಟಕ್ಕೆ ಹೋಗ್ಬಿಟ್ಟು ತೋಟದವ್ರಿಗೆಲ್ಲ ಹೇಳ್ಬಿಟ್ಟು ಬರ್ಬೇಕು ನಾನು, ಇನ್ನೊಂದು ತಿಂಗಳು ಬರೋಕ್ಕಿಲ್ಲ, ನೀವು ಹೆಂಗೋ ಸಂಭಾಳಿಸ್ಕೊಳ್ಳಿ ಎಲ್ಲನೂ ಅಂತ. ಇನ್ನು ಅಮೇರಿಕಾ ಅಂತಂದಿದ್ರೆ ಇನ್ನೂ ಚೆನ್ನಾಗಿರೋದು ಕಣಮ್ಮ ಅಲ್ವಾ? ಅಮೇರಿಕಾನ ಹೆಸರೇನೇನಿಯ ಒಂಥರ ಸಂದಕ್ಕಿರ್ತದೆ. ಓ, ಸಿಂಗಾಪುರ ಅನ್ನೋ ಹೆಸರು ಏನು ಕಮ್ಮಿ ಇಲ್ಲ ಹೇಳು. ಅದನ್ನೇ ಬೊಂಬಾಟಕ್ಕೆ ಸಂದಕ್ಕೆ ಏನೇ ಐತೆ, ಅದಕ್ಕೇನಾಗೈತೆ ಸಿಂಗಾಪುರ ಅನ್ನೋದಕ್ಕೆ? ಓಹೋ, ಫೇಮಸ್ ಅದೇನೇನಿಯ. ಸರಿ ಮಗಳೇ, ಲಗೇಜ್ ಬ್ಯಾಗ್ ಎಲ್ಲ ಇಲ್ಲೇ ಇರಲಿ, ಬಾ ನೀನು ದುಡ್ಡು ಪಡ್ಡಿ ಎಲ್ಲ ಒಂದತ್ರ ತುಂಬ್ಕೊಳ್ಳೋಣ. ನಡಿಯಮ್ಮ.